ಇವತ್ತಿನ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇವತ್ತು ನಾವು HTML ಟ್ಯಾಗ್ಸ್ನಲ್ಲಿ ಈ ಟೇಬಲ್ಸ್ನ ಯಾವ ರೀತಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಶೀಟ್ ತಾವು ನೋಡಿರ್ಬೋದು. ಎಕ್ಸೆಲ್ ಶೀಟ್ ಮೈಕ್ರೋಸಾಫ್ಟ್ನಲ್ಲಿ ತಾವು ವರ್ಕ್ ಮಾಡಿರ್ಬೋದು. ಅದೇ ರೀತಿ ಒಂದು ಎಕ್ಸೆಲ್ ಶೀಟ್ ಲುಕ್ನ ತಾವು ಯಾವ ರೀತಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಈ ರೀತಿ ಒಂದು ಟೇಬಲ್ನ ಹಾಕ್ಲಿಕ್ಕೆ ತಾವು ಯಾವ್ಯಾವ ಟ್ಯಾಗ್ನ ಯೂಸ್ ಮಾಡಬೇಕಾಗತ್ತೆ. ಈ ಟೇಬಲ್ನಲ್ಲಿ ಬಹಳಷ್ಟು ಟ್ಯಾಗ್ ಇದಾವೆ. ಸೊ ಯಾವ್ಯಾವ ಟ್ಯಾಗ್ನ ನೀವು ಯೂಸ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸೆಷನ್ನಲ್ಲಿ ಕಲಿಯೋಣ. ಇನ್ HTML ಟೇಬಲ್ಸ್ ಆರ್ ಯೂಸ್ಡ್ ಟು ಡಿಸ್ಪ್ಲೇ ಟೆಬ್ಯುಲರ್ ಡೇಟಾ ಇನ್ ದಿ ಸ್ಟ್ರಕ್ಚರಲ್ ಫಾರ್ಮ್ಯಾಟ್. ಒಂದು ಡೇಟಾನ ಸ್ಟ್ರಕ್ಚರಲ್ ಫಾರ್ಮ್ಯಾಟ್ ಮೇಲೆ ತೋರಿಸ್ಲಿಕ್ಕೆ ನಾವು ಈ ರೀತಿ ಟೇಬಲ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ದಿ ಕಂಟೆಂಟ್ ರಾ ಆ್ಯಂಡ್ ಕಾಲಮ್. ಓಕೆ, ಇಲ್ಲದ ಅಲ್ಲ. ಓಕೆ, ರೋ ಆ್ಯಂಡ್ ಕಾಲಮ್ ಆಗಿ ಓಕೆ ಇದು ವಿಂಗಡಣೆ ಆಗಿರ್ತದೆ. ಓಕೆ, ಫಾರ್ಮೆಟಿಂಗ್ ಗ್ರಿಡ್ ಲೈನ್. ಓಕೆ, ಸ್ಟ್ರಕ್ಚರ್ ಗ್ರಿಡ್ ಲೈನ್ ಅಂದರೆ ಇಲ್ಲದಾವಲ್ಲ ಇವಾಗ ಗ್ರಿಡ್ ಲೈನ್. ಓಕೆ, ಗ್ರಿಡ್ ಲೈನ್ ಸ್ಟ್ರಕ್ಚರ್ ಹಿಯರ್ ಇಸ್ ಆ್ಯನ್. ಓಕೆ, ಟೇಬಲ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡೋಣ. ಟೇಬಲ್ಸ್ ಆರ್ ಕ್ರಿಯೇಟೆಡ್ ಯೂಸಿಂಗ್ ದಿ ಟೇಬಲ್ ಟ್ಯಾಗ್ ವಿಚ್ ರಿಪ್ರೆಸೆಂಟ್ಸ್ ದಿ ಎಂಟೈರ್ ಟೇಬಲ್. ಫಾರ್ ಎಕ್ಸಾಂಪಲ್ ತಾವಿಲ್ಲಿ ನೋಡ್ಬೋದು, ನಾನು ಟೇಬಲ್ನ ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀನಿ. ಈ ಟೇಬಲ್ ಒಳಗಡೆ ಏನದ ಕಂಟೆಂಟ್ ಬಂದದ. ಆಗ ಲಾಸ್ಟ್ ಟೈಮ್ ನಾವು ಈ ಅನ್ಆರ್ಡರ್ಡ್ ಮತ್ತು ಆರ್ಡರ್ಡ್ ಲಿಸ್ಟ್ ಬಗ್ಗೆ ತಿಳ್ಕೊಳ್ಳುವಾಗ ನಾವು ನೋಡಿದ್ವಿ ಯಾವ ರೀತಿ ಒಂದು UL ಟ್ಯಾಗ್ ಅಥವಾ OL ಟ್ಯಾಗ್ ಒಳಗಡೆ LI ಟ್ಯಾಗ್ನ ಹಾಕಿ ನಾವು ಆರ್ಡರ್ಡ್ ಮತ್ತು ಅನ್ಆರ್ಡರ್ಡ್ ಲಿಸ್ಟ್ನ ರಿಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ನಾವು ಟೇಬಲ್ನ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಈ ಟೇಬಲ್ ಟ್ಯಾಗ್ ಹಾಕಿ ಅದರೊಳಗೆ ಮತ್ತು ಬೇರೆ ಬೇರೆ ಟ್ಯಾಗ್ಸ್ಗಳನ್ನು ಹಾಕ್ತೀವಿ. ಅದ್ರ ಬಗ್ಗೆ ನೆಕ್ಸ್ಟ್ ಈಗ ಕಲಿಯೋಣ. ಓಕೆ, ದ ಕಂಟೆಂಟ್ ಆಫ್ ದ ಟೇಬಲ್ ಈಸ್ ಡಿವೈಡೆಡ್ ಇಂಟು ರೋಸ್ ಯೂಸಿಂಗ್ TR. ಓಕೆ, ಇಲ್ಲಿ ನೋಡ್ರಿ TR ಅಂತ ಬರೆದಿದ್ದದ ಇಲ್ಲಿ. ಓಕೆ, TR ಅಂತ ಕಾಣ್ಲಿತ್ತದನ. TR ಓಪನಿಂಗ್ ಅದ, TR ಕ್ಲೋಸಿಂಗು ಅದ. ಓಕೆ, ಕ್ಲೋಸಿಂಗ್ ಟ್ಯಾಗ್. ಸೊ ಈ TR ಏನು ಟ್ಯಾಗ್ ಅದ ಇದು ಬೇರೆ ಬೇರೆ ರೋಸ್ಗಳನ್ನಾಗಿ ಡಿವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದು ಒಂದು ರೋ, ಇದು ಒಂದು ರೋ, ಇದು ಒಂದು ರೋ. ಓಕೆ, ಕಂಪನಿ ಅಂತದ, ಇದೊಂದು ರೋ, ಕಾಂಟ್ಯಾಕ್ಟ್ ಅಂತದ, ಕಂಟ್ರಿ ಅಂತದ. ಸೊ 3 ಇಲ್ಲಿ ರೋಗಳು ಇದಾವೆ. ನಾ ಇಲ್ಲಿ 3 ರೋ ಯೂಸ್ ಮಾಡಿದ್ದೀನಿ. ಓಕೆ, TR ಅಂದರೆ ಟೇಬಲ್ ರೋ. ಇಲ್ಲಿ ನೋಡ್ರಿ, TR ಅಂದರೆ ಟೇಬಲ್ ರೋ ಕಾಣುತ್ತಾ. ಓಕೆ, TR ಅಂದರೆ ಟೇಬಲ್ ರೋ. ಓಕೆ, ಈಚ್ ರೋ ಕಂಟೈನ್ಸ್ ಅ ಸೆಲ್ ವಿಚ್ ಆರ್ ಡಿಫೈನ್ಡ್ ಯೂಸಿಂಗ್ ದಿ TB ಆ್ಯಂಡ್ TH. ಈಚ್ ರೋ ಒಳಗೆ ನಾವು TB ಮತ್ತು TH ಟ್ಯಾಗ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ TH ಅಂತದ, ಇಲ್ಲಿ TB ಅಂತದ. ಸೊ ನೆಕ್ಸ್ಟ್ ಹೋಗೋಣ. ಟೇಬಲ್ ಹೆಡ್ ಆ್ಯಂಡ್ ಡೇಟಾ ಸೆಲ್. TH ಮತ್ತು TB ಹೀಗೆ ನಾವು ತಿಳ್ಕೊಂಡ್ವಿ. ಅದು ಏನು ಆ್ಯಕ್ಚುಲಿ ಎದಕ್ಕೆ ಯೂಸ್ ಮಾಡ್ತಾರೆ, TH ಎದಕ್ಕೆ ಯೂಸ್ ಮಾಡ್ತಾರೆ, TD ಎದಕ್ಕೆ ಯೂಸ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಳೋಣ. ಈ TH ಏನದ, TH ಈಸ್ ಅ ಹೆಡರ್ ಸೆಲ್, ಟೇಬಲ್ ಹೆಡರ್ ಸೆಲ್ ಅಂತ ಕರೀತಾರೆ. ಓಕೆ, ಇದೇನು ಮಾಡುತ್ತೆ, ಈ ಟೇಬಲ್ ಒಳಗೆ ಇಲ್ಲಿನ ಬೋಲ್ಡ್ ಲೆಟರ್ನಾಗ ಏನು ಬಂದದಲ್ಲ. ಓಕೆ, ಇದೇನಪ್ಪ, ಈ ಟೇಬಲ್ ಎದ್ರ ಬಗ್ಗೆ ಅದ, ಕಂಪ್ನಿ ಬಗ್ಗೆ ಅದ. ಓಕೆ, ಎದ್ರ ಬಗ್ಗೆ ಅದ, ಈ ಟೇಬಲ್ ಈ ರೋ ನನಗೆ ಕಾಂಟ್ಯಾಕ್ಟ್ ಬಗ್ಗೆ ಅದ. ಆಮೇಲೆ ಈ ರೋ ನನಗೆ ಕಂಟ್ರಿ ಬಗ್ಗೆ ಅದ. ಸೊ ಇದನ್ನು ರಿಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ ಇಲ್ಲೇನೆ ಬೋಲ್ಡ್ ಲೆಟರ್ನಾಗದ, ಅದು TH. ಓಕೆ, ಟೇಬಲ್ ಹೆಡ್ ಅಂತ ಕರೀತಾರೆ. ಏನಿದು ಟೇಬಲ್ ಹೆಡ್ ಟ್ಯಾಗ್. ಇದು ಓಪನಿಂಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್ ಇರ್ತದೆ. ಅದಾದಿಂದ TD ಅಂತ ಬರುತ್ತೆ. TD ಈಸ್ ನಥಿಂಗ್ ಬಟ್ ಟೇಬಲ್ ಡೇಟಾ. ಹೌದಾ, ಟೇಬಲ್ ಡೇಟಾ ಈಸ್ ಯೂಸ್. ಓಕೆ, TD ಟ್ಯಾಗ್ ಈಸ್ ಯೂಸ್ ಟು ಡಿಫೈನ್ ರೆಗ್ಯುಲರ್ ಡೇಟಾ ಸೆಲ್. ಓಕೆ, ಇಲ್ಲ ನೋಡಿ, ಟೇಬಲ್ ಡೇಟಾ, ರೆಗ್ಯುಲರ್ ಡೇಟಾ ಸೆಲ್, regular data cells and held the actual data or a content in the table. Okay, so ಇಷ್ಟ ಅದ. ಓಕೆ, ಟೇಬಲ್ ಕ್ಯಾಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಯು ಕ್ಯಾನ್ ಆಪ್ಷನಲಿ ಆ್ಯಡ್ ಅ ಕ್ಯಾಪ್ಷನ್ ಆನ್ ಯುವರ್ ಟೇಬಲ್ ಯೂಸಿಂಗ್ ದಿ ಕ್ಯಾಪ್ಷನ್ ಟ್ಯಾಗ್. ಈ ಕ್ಯಾಪ್ಷನ್ ಟ್ಯಾಗ್ ಏನದ, ಈ ಕ್ಯಾಪ್ಷನ್ದು ಓಪನಿಂಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್ ಇರ್ತದೆ. ಈ ಟೇಬಲ್ ಏನು ಮಾಡಿದಿನಲ್ಲ, ಇಲ್ಲಿನ ಟೇಬಲ್ ಅದಲ್ಲ, ಈ ಟೇಬಲ್ ಮೇಲ್ಗಡೆ ನೀವು ಕ್ಯಾಪ್ಷನ್ನ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಕ್ಯಾಪ್ಷನ್ ಅಂತ ಬಂತ, ಕ್ಯಾಪ್ಷನ್ ಏನಂತ ಹಾಕಲಿ. ಓಕೆ, ಡೇಟಾ
ಆಫ್ ಅ ಕಂಪ್ನಿ. ಓಕೆ, ನಾನೀಗ ಕ್ಯಾಪ್ಷನ್ ಹಾಕಿದೆ. ಲೆಟ್ಸ್ ಗೋ. ಇಲ್ಲಿ ನೋಡ್ರಿ, ಕ್ಯಾಪ್ಷನ್ ಇಲ್ಲಿ ಬಂತು. ಈ ರೀತಿ ಟೇಬಲ್ ಮೇಲ್ಗಡೆ ಏನು ನಾವು ಟೈಟಲ್ ಹಾಕ್ತೀವಲ್ಲ ಅದಕ್ಕೆ ಕ್ಯಾಪ್ಷನ್ ಅಂತ ಕರಿತೀವಿ. ಸೊ ಈ ರೀತಿ ನೀವು ಆ್ಯಡ್ ಮಾಡ್ಬೋದು. ಓಕೆ, ಸೊ ಇಷ್ಟ ಅದ. ಇದರೊಳಗೆ ಏನು ಭಾಳ ಕಲಿಯುವಂಥದ್ದಿಲ್ಲ, ಬಟ್ ಇದನ್ನು ಮ್ಯಾಕ್ಸಿಮಮ್ ಟೈಮ್ ನಾವು ಯೂಸ್ ಮಾಡ್ತೀವಿ. ಓಕೆ, ಭಾಳ ಡೀಟೇಲ್ ಆಗಿ ಒಂದು 10 ಸತಿ ಬಿಟ್ಟು 100 ಸತಿ ಪ್ರಾಕ್ಟೀಸ್ ಮಾಡಿರಿ. ಈಗ ನಂದು ಒಂದು ಇಲ್ಲಿ ಡಿಸೈನ್ ಅದ, ನಾನು ಸ್ಟೈಲ್ನ ಆ್ಯಡ್ ಮಾಡಿದ್ದಕ್ಕೆ ಇದು ಈ ರೀತಿ ಕಾಣತೈತಿ. ಜೇರ್ಕರ್ತೆ ಈ ಸ್ಟೈಲ್ನ ನಾನು ತೆಗೆದೆ ಅಂದ್ರೆ ಟೇಬಲ್ ಈ ರೀತಿ ಇರುತ್ತೆ. ಓಕೆ, ನಿಮಗೆ ಪ್ರಾಪರಾಗಿ ಕಾಣಲಿ ಅನ್ನೋ ಸಂಬಂಧ ನಾನು ಇಲ್ಲಿ ಸ್ಟೈಲ್ನ ಆ್ಯಡ್ ಮಾಡಿದ್ದು. ಓಕೆ, ಸ್ಟೈಲ್ ಬಂತು. ಸೊ ನೀವು ಈ ಸ್ಟೈಲ್ನ ಯೂಸ್ ಮಾಡ್ಬೋದು. ಬೇರೆ ಬೇರೆ ಸ್ಟೈಲ್ಸ್ ಅದಾವೆ. ಇಲ್ಲಿ ನೋಡ್ರಿ, ಈ HTML ಟೇಬಲ್ಸ್ ಅಂತ ಏನು W3 ವೆಬ್ಸೈಟ್ ಒಳಗದ, ಅಲ್ಲಿ ಆ ಪೇಜ್ನ ರೆಫರ್ ಮಾಡಿರಿ, ಸ್ಟಡಿ ಮಾಡಿರಿ. ಇನ್ನೊಂದು ಕ್ಯಾಪ್ಷನ್ ಟ್ಯಾಗ್ ಅದ, ಈ ಟ್ಯಾಗ್ ಬಗ್ಗೆ ಸ್ಟಡಿ ಮಾಡಿರಿ. ಇದೇನದ ಸ್ವಂತ ನೀವು ಟ್ರೈ ಮಾಡ್ಲಿಕ್ಕೆ ನೋಡ್ರಿ. ಇದೇನು ನಾವು ಡಿಸೈನ್ ಮಾಡಿದ್ವಲ್ಲ, ಬೇರೆ ಬೇರೆ ಫಾರ್ಮ್ಯಾಟ್ನಾಗ ನಿಮಗೆ ಡೇಟಾ ಸಿಗ್ತೈತಿ. ಇಲ್ಲಿ ಒಂದು ಆಲ್ರೆಡಿ ಒಂದು ಡೇಟಾ ಅದ ಇಲ್ಲಿ. ಓಕೆ, ಇಲ್ಲಿ ನೋಡ್ರಿ, ಬೇರೆ ಬೇರೆ ಟ್ಯಾಕ್ಸ್ಗಳಿದಾವೆ ಇದಕ್ಕೆ ರಿಪ್ರೆಸೆಂಟ್ ಇರುವಂಥವು. ಇದನ್ನೆಲ್ಲ ತಿಳ್ಕೊಳ್ರಿ. ಕಾಲಮ್ ಯಾವ ರೀತಿ ಇರುತ್ತೆ, ಟಿ ಹೆಡ್ ಅಂದ್ರೇನು, ಟಿ ಬಾಡಿ ಅಂದ್ರೇನು, ಓಕೆ, ಟಿ ಫುಟ್ ಅಂದ್ರೇನು, ಟಿ ಹೆಡ್ ಅಂದರೆ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ಸ್ವಂತ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಯಾಕೆ ನಿಮಗೆ ಸ್ವಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಯಾಕೆ ಹೇಳತ್ತೇನೆ ಅಂತಂದ್ರೆ, ಈ ವಿಷಯ ಇಲ್ಲಿ ನೋಡ್ರಿ, ಆಲ್ರೆಡಿ ನಿಮ್ಗೊಂದು ಕಂಟೆಂಟ್ ಇಲ್ಲೇ ಅದ, ಕಂಟ್ರಿ, ಕಂಪ್ನಿ ಆ್ಯಂಡ್ ಕಾಂಟ್ಯಾಕ್ಟ್. ಇದನ್ನು ನಾನು ಯೂಸ್ ಮಾಡ್ಕೊಂಡು ಇಲ್ಲೇ ಆಲ್ರೆಡಿ ಮಾಡಿಟ್ಟೇನೆ. ಈಗ ನೀವು ಈ ಟೇಬಲ್ ಏನೊಂದು ಟ್ಯಾಗ್ ಅದ, ಈ ಟ್ಯಾಗ್ನ ನೀವು ಸ್ವಂತ ಟ್ರೈ ಮಾಡಿದ್ರಿ ಅಂತ ಇಟ್ಕೋರಿ. ಸ್ವಂತ ಟ್ರೈ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಎಲ್ಲಿ ಯಾವ ರೀತಿ ಹೆಂಗೆ ವರ್ಕ್ ಮಾಡಬೇಕು ಅನ್ನೋದು ತಿಳಿತದೆ. ಈಗ ನಾನು ಬೇಸಿಕ್ ಟೇಬಲ್ ಬಗ್ಗೆ ನಿಮಗೆ ಹೇಳಿದೆ. ಆದರೆ ಇಲ್ಲಿ ಕೆಳಗಡೆ ಬಂದ್ರೆ ಅಂತಂದ್ರೆ ಟೇಬಲ್ ಅದ. ಈಗ ನಾವು TH, TR, TD ಬಗ್ಗೆ ಕಲ್ತ್ವಿ, ಕ್ಯಾಪ್ಷನ್ ಬಗ್ಗೆ ಕಲ್ತ್ವಿ. ಓಕೆ, ಇದು ಕಾಲಮ್ ಗ್ರೂಪ್ ಅಂದ್ರೇನು, ಓಕೆ, ಕಾಲಮ್ ಅಂದ್ರೇನು, ಓಕೆ, ಟಿ ಹೆಡ್, ಟಿ ಬಾಡಿ ಅಂತದ. ಓಕೆ, ಇವೆರಡು ಸೇಮ್. ಇದೇನದ ಟಿ ಹೆಡ್, ಟಿ ಬಾಡಿ ಇವು ಸೇಮ್ ಹಾಗೆ ವರ್ಕ್ ಆಗುತ್ತೆ. ಅದೆಲ್ಲ ಮೊದಲು ಫ್ಯೂಚರ್ನಾಗ ನಾವು TB ಅಂತ ಕರಿತಿದ್ವಿ, ಈಗ ಟಿ ಬಾಡಿ ಅಂತದ. ಓಕೆ, ಟಿ ಫುಟ್ ಅಂತದ. ಸೊ ಇವೆಲ್ಲ ಯಾವ ರೀತಿ ವರ್ಕ್ ಮಾಡ್ತಾವೆ, ಇದನ್ನು ಸ್ವಂತ ನೀವು ಪ್ರಯತ್ನ ಮಾಡಿದ್ರಿ ಅಂತಂದರೆ ಬಹುಶಃ ತಾವು HTMLನ ಈ ಟೇಬಲ್ ಫಾರ್ಮ್ಯಾಟ್ ಏನದ ಭಾಳ ಈಸಿಲಿ ಕಾಂಕರ್ ಮಾಡ್ಬೋದು. ಸೊ ಸ್ವಂತ ಪ್ರಯತ್ನ ಮಾಡಿರಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿ ಆಗೋಣ.